ರಸ್ತು ಶುಭಮಸ್ತು ಸೀರಿಯಲ್ ತುಳಸಿ ಮತ್ತಿಗೆ ಮುನ್ನಡೆ ಕೊಡದ ದೀಪಿಕಾ ಹೊಸ ಪ್ಲಾನ್. ನಿಧಿಗೆ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಾಗಿದೆ ಹೋಗಿದೆ. ತಂದೆ ತಾಯಿಗೆ ಕ್ಯಾರೆ ಅನ್ನಲ್ಲ, ಅಣ್ಣ ತಮ್ಮಂದಿರ ಗೊಡವೆ ಇಲ್ಲ, ತಾನು ಮಾಡಿದ್ದೆ ಆಟ ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ನಿಧಿ ಬಗ್ಗೆ ಯಾರಿಗೂ ಮನೆಯಲ್ಲಿ ಕೇರ್ ಇಲ್ಲದಂತಾಗಿದೆ. ತುಳಸಿ ಮನೆ ಮಂದಿರ ಹಾಗೆಯೇ ಎಲ್ಲರ ಕಾಳಜಿಯನ್ನು ಬಯಸುತ್ತಾಳೆ. ಹಾಗೆಯೇ ನಿಧಿ ಜೊತೆ ಅದೇ ರೀತಿಯಲ್ಲಿ ಇರುತ್ತಾಳೆ. ಆದರೆ ಎಲ್ಲರನ್ನು ಕೇರಿಂಗ್ ಮಾಡುವ ಹಾಗೆ ಕೇರ್ ಮಾಡುತ್ತಾಳೆ. ನಿಧಿಗೆ ಒಂದು ಕರೆ ಬರುತ್ತದೆ. ಇವತ್ತು ರಾತ್ರಿ ಪಾರ್ಟಿ ಇದೆ, ನೀನು ಹೇಗಾದರೂ ಇಲ್ಲಿಗೆ ಬರಲೇಬೇಕು, ನೀನು ಬಾರದೇ ಇದ್ದಲ್ಲಿ ಇಲ್ಲಿ ಪಾರ್ಟಿ ನಡೆಯಲ್ಲ ಎಂದು ಹೇಳಿದಾಗ ನಿಧಿ ಆದಷ್ಟು ಆಕೆಯ ಗೆಳೆಯನನ್ನು ಕನ್ವಿನ್ಸ್ ಮಾಡಲು ಟ್ರೈ ಮಾಡುತ್ತಾಳೆ. ಆದರೆ ನಿಧಿ ಮಾತನ್ನು ಕೇಳಲು ಆತ ತಯಾರಾಗಿರಲಿಲ್ಲ. ಆದ ಕಾರಣ ನಿಧಿ ಸರಿ ಹಾಗಾದರೆ ಬರುತ್ತೇನೆ, ಆದರೆ ಮನೆಯವರೆಲ್ಲ ಬೆಳಗ್ಗೆ ಎದ್ದೇಳು ಮುಂಚೆ ನಾನು ಇಲ್ಲಿರಬೇಕು ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಆಕೆಯ ಗೆಳೆಯ ಓಕೆ ಎಂದು ಹೇಳುತ್ತಾನೆ. ಇವರಿಬ್ಬರ ಸಂಭಾಷಣೆಯನ್ನು ತುಳಸಿ ಕೇಳಿಸಿಕೊಳ್ಳುತ್ತಾಳೆ ಇರುತ್ತಾಳೆ. ತುಳಸಿಗೆ ಬಹಳ ಟೆನ್ಷನ್ ಆಗುತ್ತದೆ. ನಿಧಿ ಮನೆಯವರಿಗೆ ಹೇಳದೆ ಎಲ್ಲಿಗೆ ಹೋಗುತ್ತಿದ್ದಾಳೆ, ಇದೆಲ್ಲ ಯಾಕೋ ಸರಿ ಬರುತ್ತಿಲ್ಲ ಎಂದು ಮನದಲ್ಲಿ ಅಂದುಕೊಳ್ಳುತ್ತಿರುವಾಗಲೇ ನಿಧಿ ಎದುರಿಗೆ ಬರುತ್ತಾಳೆ. ತುಳಸಿಯನ್ನು ನೋಡಿ ನಿಧಿ ಶಾಕ್. ಆ ಕೂಡಲೇ ತುಳಸಿ ನಿಧಿ ಬಳಿ ಎಲ್ಲಿಗೆ ಹೋಗುತ್ತಿದ್ದೀಯಾ ನಿಧಿ ಎಂದು ಕೇಳಿದಾಗ ನಿಧಿ ಮೆತ್ತಗೆ ಹೇಳುತ್ತಾಳೆ, ನಾನು ನನ್ನ ಗೆಳತಿಯ ಮನೆಯಲ್ಲಿ ಪೂಜೆ ಇಟ್ಟುಕೊಂಡಿದ್ದು ಇದ್ದಾರೆ, ಅದಕ್ಕೆ ಹೋಗುತ್ತಿದ್ದೇನೆ ಎಂದು ಸುಳ್ಳು ಹೇಳುತ್ತಾಳೆ. ಇದನ್ನು ಕೇಳಿದ ತುಳಸಿ ಕೊಂಚ ಜೋರಾಗಿ ನೀನೇನು ಮಾತನಾಡುತ್ತಾ ಇದ್ದೆ ಎಂದು ನಾನು ಕೇಳಿಸಿಕೊಂಡೆ ನಿಧಿ, ಈ ರಾತ್ರಿ ನೀನು ಹೊರಗೆ ಹೋಗುವುದು ಸರಿಯಲ್ಲ ಎಂದು ಖಡಕ್ ಆಗಿ ಹೇಳುತ್ತಾಳೆ. ತುಳಸಿ ಮೇಲೆ ನಿಧಿ ಗರಂ. ತುಳಸಿ ಮೇಲೆ ನಿಧಿ ರೇಗಿ ಬಿಡುತ್ತಾಳೆ. ನೀವು ಯಾರು ನನಗೆ ಅಡ್ವೈಸ್ ಮಾಡೋದು, ಇದಕ್ಕೆಲ್ಲ ನಾನು ಆಸ್ಪದ ಕೊಡುವುದು ಇಲ್ಲ, ದಯವಿಟ್ಟು ಇಲ್ಲಿಂದ ಹೋಗಿ ಎಂದು ಹೇಳಿ ನಿಧಿ ಅಲ್ಲಿಂದ ಹೋಗುತ್ತಾಳೆ. ನಿಧಿ ಮಾತು ಕೇಳಿ ತುಳಸಿಗೆ ಏನು ಮಾಡಬೇಕು ಎಂದು ಭಯ ಶುರುವಾಗುತ್ತದೆ. ನಿಧಿ ಮಾತು ಕೇಳಿದ ತುಳಸಿ ಶಾಕ್. ನಿಧಿಗಾಗಿ ಸ್ನೇಹಿತರು ದಾರಿ ಕಾಯುತ್ತಿರುತ್ತಾರೆ. ಆಗ ಅಲ್ಲಿಗೆ ಬಂದ ದೀಪಿಕಾ ತುಳಸಿ ಮನದಲ್ಲಿರುವ ತಳತಳ ಗಮನಿಸಿ ಏನಾಯಿತು ಎಂಬ ಪ್ರಶ್ನೆ ಮಾಡಿದಾಗ ನಡೆದ ವಿಚಾರವನ್ನು ವಿಸ್ತೃತವಾಗಿ ಹೇಳುತ್ತಾಳೆ. ಇದನ್ನೇ ಬಳಸಿಕೊಂಡು ಏನಾದರೂ ಚಮಕ್ ಕೊಡಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಇನ್ನು ತುಳಸಿಗೆ ಸಮಾಧಾನ ಮಾಡಿದ ದೀಪಿಕಾ ತಾನು ಏನು ಮಾಡಬೇಕು ಎಂದು ಪ್ಲಾನ್ ಮಾಡುತ್ತಾ ಇರುತ್ತಾಳೆ. ದೀಪಿಕಾ ಲೆಕ್ಕಾಚಾರ ಏನು? ದೀಪಿಕಾಗೆ ಮನೆಯವರೆಲ್ಲರಿಂದ ಇದೆ ಕೆಡಿಸುವುದು ಎಂದರೆ ಬಹಳ ಇಷ್ಟ. ಹೇಗಾದರೂ ಮಾಡಿ ಮಾಧವನ ಮನೆಯನ್ನು ಚೆನ್ನಾಗಿ ಇರಬಾರದು, ಮಾಧವನ ಆಸ್ತಿ ನನ್ನ ಪಾಲಾಗಬೇಕು ಎಂದು ದುರಾಸೆ ಆಕೆಗೆ. ದೀಪಿಕಾ ಮಸಲತ್ತು ಇನ್ನಷ್ಟೇ ತುಳಸಿಗೆ ತಿಳಿಯಲು ಬಾಕಿ ಇದೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.